ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಗುಂಡಿನ ದಾಳಿ ನಡೆಸಲಾಗಿದೆ. ದಾಳಿಕೋರನ ಗುಂಡಿಗೆ ಟ್ರಂಪ್ ಗಾಯಗೊಂಡಿದ್ದು, ಪ್ರತಿಯಾಗಿ ಪೊಲೀಸರು ನಡೆಸಿದ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಗಾಯಗೊಂಡ ಟ್ರಂಪ್ ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಈ ಘಟನೆ ನಡೆದಿದೆ. ಚುನಾವಣಾ ಪ್ರಚಾರದ ಭಾಗವಾಗಿ ಟ್ರಂಪ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಷಣ ಮಾಡ್ತಾ ಇದ್ದಾಗ ಗುಂಡಿನ ದಾಳಿ ನಡೆದಿದೆ. ಭದ್ರತಾ ಸಿಬ್ಬಂದಿ ದಾಳಿಕೋರನನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಗುಂಡಿನ ದಾಳಿ ಬಳಿಕ ಗಾಯಗೊಂಡಿದ್ದರೂ ಕೂಡ ಟ್ರಂಪ್ ಹೋರಾಟ ಎಂಬ ಘೋಷಣೆಗಳನ್ನು ಕೂಗಿದ್ದಾರೆ. ಈ ಘಟನೆಯಲ್ಲಿ ಟ್ರಂಪ್ ಅವರ ಕಿವಿಗೆ ಬುಲೆಟ್ನಿಂದ ಗಾಯವಾಗಿದೆ. ಈ ಗುಂಡಿನ ಘಟನೆಯಿಂದ ಅಮೆರಿಕ ಬೆಚ್ಚಿ ಬಿದ್ದಿದೆ. ಇದರ ಮಧ್ಯೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಟ್ರಂಪ್ ಆರೋಗ್ಯವಾಗಿದ್ದಾರೆ ಅಂತ ಸೀಕ್ರೆಟ್ ಸರ್ವಿಸ್ ತಿಳಿಸಿದೆ. ಬಟ್ಲರ್ ಕೌಂಟಿ ಜಿಲ್ಲಾ ಅಟಾರ್ನಿ ಕಚೇರಿಯು ಸಿಬಿಎಸ್ ಪಿಟ್ಸ್ಬರ್ಗ್ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ದೃಢಪಡಿಸಿದೆ. ಗುಂಡಿನ ದಾಳಿ ನಡೆದಾಗ ಟ್ರಂಪ್ ತಪ್ಪಿಸಿಕೊಳ್ಳಲು ಕೆಳಗೆ ಬಿದ್ದರು. ಕಿವಿಗೆ ಗುಂಡು ತಗುಲಿ ಮುಖದಿಂದ ರಕ್ತ ಹರಿತಾ ಇದ್ದಂತಹ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿದೆ. ಇನ್ನು ಗುಂಡಿನ ದಾಳಿಯ ಬಳಿಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಟ್ರಂಪ್ ಅವರ ವಕ್ತಾರರು ಅವರು ಆರೋಗ್ಯವಾಗಿದ್ದಾರೆ ಮತ್ತು ಸ್ಥಳೀಯ ವೈದ್ಯಕೀಯ ತಂಡದಿಂದ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದೆ ಹೀಗಂತ ತಿಳಿಸಿದ್ದಾರೆ. ಇನ್ನು ಅವರ ವಕ್ತಾರ ಸ್ಟೀವನ್ ಚೆಯುಂಗ್ ಶೂಟಿಂಗ್ ಸಮಯದಲ್ಲಿ ಅವರು ತ್ವರಿತವಾಗಿ ರಿಯಾಕ್ಟ್ ಮಾಡಿದ್ದಕ್ಕೆ ಟ್ರಂಪ್ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಇನ್ನು ಟ್ರಂಪ್ ಪರ ಪ್ರಚಾರ ಮಾಡುವಾಗ ದಾಳಿಕೋರರನ್ನ ಭದ್ರತಾ ಸಿಬ್ಬಂದಿ ಗುಂಡಿಕ್ಕಿ ಕೊಂದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಗುಂಡೇಟಿನ ಶಬ್ದ ಕೇಳಿದಾಗ ಟ್ರಂಪ್ ತಮ್ಮ ಆಡಳಿತದ ಬಗ್ಗೆ ಮಾತನಾಡ್ತಾ ಇದ್ರು ಅಂತ ರಹಸ್ಯ ಸೇವಾ ಏಜೆಂಟ್ಗಳು ಬಹಿರಂಗಪಡಿಸಿದ್ದಾರೆ. ನಂತರ ಸೀಕ್ರೆಟ್ ಏಜೆಂಟ್ಗಳು ತಕ್ಷಣ ಅವರನ್ನು ರಕ್ಷಿಸಿ ವಾಹನದಲ್ಲಿ ವೇದಿಕೆಯಿಂದ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಟ್ರಂಪ್ ಅವರನ್ನ ವೇದಿಕೆಯಿಂದ ಕೆಳಗಿಳಿಸಿದಾಗ ಮುಷ್ಟಿ ಎತ್ತಿ ಟ್ರಂಪ್ ಘೋಷಣೆ ಕೂಗಿದ್ರು. ಅವರ ಸುರಕ್ಷತೆಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಟ್ರಂಪ್ ವೇದಿಕೆಯಿಂದ ನಿರ್ಗಮಿಸಿದ ತಕ್ಷಣ ಪೊಲೀಸರು ಮೈದಾನವನ್ನು ತೆರವುಗೊಳಿಸಿದ್ದಾರೆ. ಇನ್ನು ಅಮೆರಿಕದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ. ಹೌದು ಸ್ನೇಹಿತರೆ, ಇನ್ನು ಘಟನೆ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವಂತಹ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಪೆನ್ಸಿಲ್ವೇನಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ರ್ಯಾಲಿಯಲ್ಲಿ ಗುಂಡಿನ ದಾಳಿ ನಡೆದಿದೆ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಅವರ ಆರೋಗ್ಯ ಸುಧಾರಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಅಮೆರಿಕದಲ್ಲಿ ಇಂತಹ ಹಿಂಸೆಗೆ ಜಾಗವಿಲ್ಲ, ಇದನ್ನು ಖಂಡಿಸಲು ನಾವು ರಾಷ್ಟ್ರವಾಗಿ ಒಂದಾಗಬೇಕು ಅಂತ ಬೈಡನ್ ಕರೆ ಕೊಟ್ಟಿದ್ದಾರೆ. ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಅವರು ಟ್ರಂಪ್ ಚೇತರಿಸಿಕೊಳ್ಳಲು ಪ್ರಾರ್ಥಿಸ್ತಾ ಇರೋದಾಗಿ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಧ್ಯಕ್ಷ ಟ್ರಂಪ್ಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಅಂತ ಸ್ಪೀಕರ್ ಹೇಳಿದ್ದಾರೆ. ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಹಿಂಸಾಚಾರಕ್ಕೆ ಅವಕಾಶವಿಲ್ಲ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಟ್ವೀಟ್ ಮಾಡಿದ್ದಾರೆ. ಏನಾಯಿತು ಅಂತ ನಮಗೆ ಇನ್ನೂ ನಿಖರವಾಗಿ ತಿಳಿದಿಲ್ಲವಾದರೂ ಕೂಡ ಮಾಜಿ ಅಧ್ಯಕ್ಷ ಟ್ರಂಪ್ ಗಂಭೀರವಾಗಿ ಗಾಯಗೊಂಡಿಲ್ಲ ಮತ್ತು ಅವರ ಜೀವಕ್ಕೆ ಅಪಾಯವಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ನಡೆದಿರುವಂತಹ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಖಂಡಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ನನ್ನ ಸ್ನೇಹಿತ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲಿನ ದಾಳಿಯಿಂದ ತೀವ್ರ ಕಳವಳಗೊಂಡಿದ್ದೇನೆ. ಘಟನೆಯನ್ನ ಬಲವಾಗಿ ಖಂಡಿಸುತ್ತೇನೆ. ರಾಜಕೀಯ ಮತ್ತು ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ. ಅವರು ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸ್ತೇನೆ ಅಂತ ಹೇಳಿದ್ದಾರೆ. Based on what we know now, I have tried to get a hold of Donald. He's with his doctors. Apparently he's doing well. I plan on talking to him shortly, I hope, when I get back to the telephone. Look, there's no place in America for this kind of violence. It's sick. It's sick. It's one of the reasons why we have to unite this country. We cannot allow for this to be happening. We cannot be like this. We cannot condone this. And I want to thank the Secret Service and all the agencies, including the state agencies, that have been engaged in making sure that the people and we have more detail to come relative to other people maybe injured in the audience. I don't have all that detail. We'll make that available to you. I may be able to come back a little later tonight, but we'll put out a statement if I'm not able to if it's not convenient for you all. But the bottom line is, the Trump rally was a rally that he should have been able to be conducted peacefully without any problem. But the idea that there's political violence or violence in America like this is just unheard of. It's just not appropriate.
ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ನಡೆದ ರ್ಯಾಲಿ ವೇಳೆ ನಡೆದಂತಹ ಗುಂಡಿನ ದಾಳಿಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಯಗೊಂಡಿದ್ದಾರೆ. 78 ವರ್ಷದ ಸಂವಹನ ನಿರ್ದೇಶಕ ಸ್ಟೀವನ್ ಚೆಯುಂಗ್ ಪ್ರಕಾರ ಟ್ರಂಪ್ ಅವರು ಉತ್ತಮವಾಗಿದ್ದಾರೆ ಮತ್ತು ಸ್ಥಳೀಯ ವೈದ್ಯಕೀಯ ಸೌಲಭ್ಯದಲ್ಲಿ ಪರೀಕ್ಷಿಸಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಶ್ವ ನಾಯಕರು ಘಟನೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ಮತ್ತು ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಹಿಂದೆ ಟ್ವಿಟರ್ ಆಗಿದ್ದಂತಹ ಎಕ್ಸ್ನಲ್ಲಿ ಬಳಕೆದಾರರ ಒಂದು ವಿಭಾಗವು ಸರ್ವಕಾಲಿಕ ಹಿಟ್ ಶೋ ದಿ ಸಿಂಪ್ಸನ್ಸ್ಗೆ ಘಟನೆಯನ್ನು ಉಲ್ಲೇಖಿಸುವ ಮೂಲಕ ಮನಸ್ಥಿತಿ ಹಗುರಗೊಳಿಸಲು ಪ್ರಯತ್ನಿಸಿದೆ. ಅಂದಹಾಗೆ ದಿ ಸಿಂಪ್ಸನ್ ಅದರ ವಿಲಕ್ಷಣ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ಗುಂಡಿನ ದಾಳಿಯನ್ನು ದಿ ಸಿಂಪ್ಸನ್ ಊಹಿಸಿತ್ತು ಅಂತ ಬಳಕೆದಾರರೊಬ್ಬರು ಹೇಳಿಕೊಂಡ ನಂತರ ಇದು ಪ್ರಾರಂಭವಾಯಿತು. ಸಂಚಿಕೆಯಿಂದ ಸ್ಕ್ರೀನ್ ಶಾಟ್ಗಳನ್ನು ಸೆಟ್ಗಳನ್ನು ಹಂಚಿಕೊಳ್ಳುತ್ತಾ ಸಿಂಪ್ಸನ್ ಕೆಲವು ವಿವರಣೆಗಳು ಸಿಕ್ಕಿವೆ ಹೀಗಂತ ಬಳಕೆದಾರರೊಬ್ಬರು ಹೇಳಿದ್ದಾರೆ. ಮತ್ತೊಬ್ಬರು ಯಾವುದೇ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡು ಹಾರಿಸೋದನ್ನು ಸಿಂಪ್ಸನ್ ಊಹಿಸಿರಲಿಲ್ಲ ಅಂತ ಅಂದಿದ್ದಾರೆ. ದಿ ಸಿಂಪ್ಸನ್ ವಾಸ್ತವವಾಗಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಯ ಪ್ರಯತ್ನವನ್ನು ಊಹಿಸಿದ್ದಾರೆ ಅಂತ ತಿಳಿದು ಕೆಲವರು ಆಘಾತಕ್ಕೊಳಗಾಗಿದ್ದಾರೆ ಅಂತ ಮತ್ತೊಬ್ಬರು ಹೇಳಿದ್ದಾರೆ. ಇನ್ನು ಗುಂಡಿನ ದಾಳಿ ನಂತರ ತನ್ನ ಮೊದಲ ಹೇಳಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ತನ್ನ ಬಲ ಕಿವಿಯ ಮೇಲ್ಭಾಗಕ್ಕೆ ಗುಂಡು ತಾಗಿದೆ, ಏನೋ ತಪ್ಪಾಗಿದೆ ಅಂತ ನನಗೆ ತಕ್ಷಣ ತಿಳಿದಿತ್ತು. ನಾನು ಗುಸುಗುಸು ಶಬ್ದ ಹೊಡೆತಗಳನ್ನು ಕೇಳಿದೆ ಮತ್ತು ತಕ್ಷಣವೇ ಬುಲೆಟ್ ಚರ್ಮ ಹರಿದು ಅದರ ಮೂಲಕ ಹೋಗಿದೆ ಅಂತ ಭಾವಿಸಿದೆ ಅಂತ ತಿಳಿಸಿದ್ದಾರೆ. ಇನ್ನು ತಕ್ಷಣವೇ ತ್ವರಿತ ಕ್ರಮವನ್ನು ಕೈಗೊಂಡ ರಹಸ್ಯ ಸೇವೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳಿಗೆ ಟ್ರಂಪ್ ಧನ್ಯವಾದ ಹೇಳಿದ್ದಾರೆ. ನಾನು ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ನಡೆದಂತಹ ಗುಂಡಿನ ದಾಳಿಗೆ ಕ್ಷಿಪ್ರ ಪ್ರತಿಕ್ರಿಯೆಗಾಗಿ ಯುನೈಟೆಡ್ ಸ್ಟೇಟ್ಸ್ ರಹಸ್ಯ ಸೇವೆ ಮತ್ತು ಎಲ್ಲಾ ಕಾನೂನು ಜಾರಿ ಸಂಸ್ಥೆಗಳಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಮುಖ್ಯವಾಗಿ ರ್ಯಾಲಿಯಲ್ಲಿ ಕೊಲ್ಲಲ್ಪಟ್ಟ ವ್ಯಕ್ತಿ ಮತ್ತು ತೀವ್ರವಾಗಿ ಗಾಯಗೊಂಡ ಇನ್ನೊಬ್ಬ ವ್ಯಕ್ತಿಯ ಕುಟುಂಬಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಇಂತಹ ಕೃತ್ಯ ನಡೆದಿರೋದು ನನಗೆ ನಂಬಲಾಗ್ತಾ ಇಲ್ಲ. ಇದೀಗ ಸಾವನ್ನಪ್ಪಿರುವಂತಹ ಶೂಟರ್ ಬಗ್ಗೆ ಸದ್ಯಕ್ಕೆ ಏನೂ ತಿಳಿದಿಲ್ಲ. ದೇವರು ಅಮೆರಿಕವನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿದೆ. ದಾಳಿಕೋರ ಟ್ರಂಪ್ ಗುರಿಯಾಗಿಸಿ ದಾಳಿ ನಡೆಸಿದ್ದು ಅವರ ಮುಖಕ್ಕೆ ಗಾಯವಾಗಿದೆ. ದಾಳಿಯಿಂದಾಗಿ ಟ್ರಂಪ್ ಅವರ ಕಿವಿ ಹಾಗೂ ಮುಖದ ಮೇಲೆ ರಕ್ತ ಕಾಣಿಸಿಕೊಂಡಿದೆ. ಸೀಕ್ರೆಟ್ ಸರ್ವಿಸ್ ಏಜೆಂಟರು ಟ್ರಂಪ್ ಅವರನ್ನು ಸುತ್ತುವರೆದು ರಕ್ಷಿಸುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ನಡೆದ ದಾಳಿಯಲ್ಲಿ ಟ್ರಂಪ್ ಅವರನ್ನು ಸುತ್ತುವರೆದು ರಕ್ಷಿಸುವಲ್ಲಿ ಪ್ರತಿದಾಳಿ ನಡೆಸಿ ದಾಳಿಕೋರರನ್ನ ಕೊಂದಿದ್ದಾರೆ. ಇದೇ ವೇಳೆ ಟ್ರಂಪ್ ಅಭಿಮಾನಿ ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬ ಅಭಿಮಾನಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಟ್ರಂಪ್ ಮೇಲೆ ದಾಳಿ ನಡೆಸುವ ಮೊದಲು ದಾಳಿಕೋರ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ. 1981ರ ಬಳಿಕ ಅಮೆರಿಕದ ಮಾಜಿ ಅಧ್ಯಕ್ಷರ ಮೇಲೆ ಆಗಲಿ ಅಥವಾ ಅಧ್ಯಕ್ಷೀಯ ಅಭ್ಯರ್ಥಿಯ ಮೇಲೆ ಆಗಲಿ ಗುಂಡಿನ ದಾಳಿ ನಡೆದಿದ್ದು ಇದೇ ಮೊದಲು. ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಮತ್ತು ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಈ ದಾಳಿಯನ್ನು ಖಂಡಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಮೆರಿಕದಲ್ಲಿ ಚುನಾವಣೆಗಳು ನಡೆಯಲಿವೆ. ಈ ಚುನಾವಣೆಗಳ ಕಾವು ಬಿಸಿ ಪಡಿತಾ ಇದ್ದಂತೆ ಟ್ರಂಪ್ ಮೇಲಿನ ದಾಳಿ ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಇನ್ನು ಟ್ರಂಪ್ ಸಭೆಯಲ್ಲಿ ಸಭಿಕರನ್ನ ಉದ್ದೇಶಿಸಿ ಮಾತನಾಡುವಾಗ ದಾಳಿಕೋರ ದಾಳಿ ನಡೆಸಿದ್ದಾನೆ. ಇನ್ನು ಟ್ರಂಪ್ ಮುಷ್ಟಿ ತೋರಿಸಿದ್ದು ಯಾಕೆ? ದಾಳಿಯ ವೇಳೆ ದಾಳಿಕೋರ 2 ಗುಂಡುಗಳನ್ನು ಹಾರಿಸಿದ್ದಾನೆ. ಈ ಗುಂಡುಗಳು ಬಾಯಿ ಹಾಗೂ ಕಿವಿಯ ಹತ್ತಿರ ತಾಗಿ ರಕ್ತ ಕಾಣಿಸಿಕೊಂಡಿದೆ. ತಕ್ಷಣವೇ ಟ್ರಂಪ್ ಬಾಯಿಯ ಹತ್ತಿರ ಕೈ ಹಿಡಿದು ಓಹ್ ಅಂತ ಭಾಷಣ ಮಾಡ್ತಾ ಇದ್ದಲ್ಲಿ ಅಡಗಿಕೊಂಡ್ರು. ಬಳಿಕ ಸೀಕ್ರೆಟ್ ಏಜೆಂಟ್ ಬಂದು ಅವರನ್ನ ಸುತ್ತುವರೆದು ರಕ್ಷಣೆ ನೀಡಿದ್ರು. ಈ ವೇಳೆ ಟ್ರಂಪ್ ಮುಷ್ಟಿ ಎತ್ತಿ ಗಾಳಿಯಲ್ಲಿ ಗುದ್ದಿದ್ರು. ವಾಹನ ಏರುವ ಮುನ್ನವೂ ಡೊನಾಲ್ಡ್ ಟ್ರಂಪ್ ಗುಂಪಿನ ಕಡೆಗೆ ತಿರುಗಿ ತನ್ನ ಮುಷ್ಟಿಯನ್ನು ತೋರಿಸಿದ್ರು. ಹೀಗೆ ಮುಷ್ಟಿ ತೋರಿಸುವ ಮೂಲಕ ನಾನು ಯಾವುದಕ್ಕೂ ಕೂಡ ವಿಚಲಿತನಾಗೋದಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ರು. ಇದೇ ವೇಳೆ ತಮ್ಮ ರಕ್ಷಿಸಿದ ಸೀಕ್ರೆಟ್ ಏಜೆಂಟ್ಗಳಿಗೆ ಟ್ರಂಪ್ ಧನ್ಯವಾದವನ್ನು ತಿಳಿಸಿದ್ರು. ಇನ್ನು ವರದಿಯ ಪ್ರಕಾರ ಟ್ರಂಪ್ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಚೇತರಿಕೆಯನ್ನು ಕಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಹಿರಿಯ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರು ಅಮೆರಿಕದ ಧ್ವಜದ ಮುಂದೆ ತನ್ನ ಮುಷ್ಟಿಯನ್ನು ಎತ್ತುತ್ತಾ ಇರುವ ಚಿತ್ರವನ್ನು ಪೋಸ್ಟ್ ಮಾಡಿದ್ದಾರೆ. ಅಮೆರಿಕವನ್ನು ಉಳಿಸಲು ಹೋರಾಟ ಮುಂದುವರಿಸುವುದಾಗಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.